ಮೊದಲ ನಿಮ್ಮ ಮನೆ ಸರಿ ಮಾಡ್ಕೋರಿ ಅಂತ ಹೇಳ್ತೇನೆ ನಾನು ಕಾಂಗ್ರೆಸ್ನವ್ರಿಗೆ. ಬೆಳಗಿಂದ ಸಾಯಂಕಾಲ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿ ಇವೆಲ್ಲ ನಡೆದಾವ್. ಮ್ಯಾಲಿಂದ ಖರ್ಗೆ ಅವ್ರು ಎಲ್ಲಿಯವ್ರ ಪರಿಸ್ಥಿತಿ ಬಂತಂದ್ರೆ ನೀವು ಸುಮ್ ಕುದುರ್ತಿರೋ ಇಲ್ಲ ನಾನು ನೋಡ್ಕೊಂತೀನಿ ಅನ್ನೋ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಮುಂದುವರಿಸಬೇಕು, ಬೇಡೋ, ಮತ್ತೆ ಯಾರು ಮಾಡಬೇಕು, KPCC ಅಧ್ಯಕ್ಷನ ಯಾರು ಮಾಡಬೇಕು ಬಿಡಬೇಕು, ಅದು ನಮಗೆ ಬಿಟ್ಟಿದ್ದು, ನಮಗೆ ರಾಹುಲ್ ಗಾಂಧಿಗೆ ಬಿಟ್ಟಿದ್ದು. ನೀವು ಇದರಲ್ಲಿ ಕೈ ಹಾಕಬೇಡ್ರಿ, ಯಾರು ಮಾತಾಡೋಂಗಿಲ್ಲ ಅಂತ ಹೇಳಿ ಡೈರೆಕ್ಷನ್ ಕೊಡುವಷ್ಟು ಮಟ್ಟಿಗೆ ಹೋಗಿ ಅಂದ್ರೆ ಇದು ಎಷ್ಟು ಗಂಭೀರ ಇದೆ ನೀವು ಅರ್ಥ ಮಾಡ್ಕೊಡ್ರಿ. ಹೀಗಾಗಿ ಮೊದಲು ನಿಮ್ಮ ಮನೇನೆ ಸರಿ ಇಲ್ಲ, ಮತ್ತೊಬ್ಬರಿಗೆ ಮಾತಾಡುವಂಥದ್ದು ಪ್ರಶ್ನೆನೇ ಇಲ್ಲ, ಮತ್ತೊಬ್ಬರಿಗೆ ನೀವು ಟೀಕೆ ಮಾಡುವಂಥದ್ದು ಇಲ್ಲ. ಸುರ್ಜೇವಾಲ ಅವ್ರಿಗೆ ಅದನ್ನ ಹೇಳ್ತೇನೆ ನಾನು. ಬೇರೆ BJP ಬಗ್ಗೆ ಯಾಕೆ ಟೀಕೆ ಮಾಡ್ತೀನಿ ನೀವು? ನಿಮ್ಗೆ ಯಾರು ಹೆದರ್ತಾ ಇಲ್ಲ. ನೀವು ಹೇಳಿದ ಸ್ಟೇಟ್ಮೆಂಟ್ ಆದ್ಮೇಲೆ ಇಮಿಡಿಯೇಟ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರ. ಈಗ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್, ಮಂತ್ರಿ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿಬಿಟ್ರೆ ಕಾಂಗ್ರೆಸ್ ನಲ್ಲಿ ಒಂದು ಶಿಸ್ತು ಐತೋ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿ ಪರಿಸ್ಥಿತಿ ಇದೆ. ನಾವು ಮೊದಲಿಂದ ಒತ್ತಾಯ ಮಾಡಕತ್ತೀವಿ. ಈ ಮೂಡಾ ಹಗರಣದಲ್ಲಿ ಪ್ರೇಮಾಪೇಶ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಿತಸ್ಥರು ಅನ್ನುವಂಥದ್ದು ಇದೆ. ಹೀಗಾಗಿ ಅದು ಇನ್ವೆಸ್ಟಿಗೇಷನ್, ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅವರ ತನಿಖೆ ಒಪ್ಕೊಳ್ಳೋದಾದ್ರೆ CBI ತನಿಖೆ ಮಾಡಿ. ಅದು ಬಿಟ್ಟು ಇವತ್ತು ತಾವೇ ಲೋಕಾಯುಕ್ತ ಮುಖಾಂತರ ತನಿಖೆ ಮಾಡುವಂಥದ್ದು, SIT ಮುಖಾಂತರ ತನಿಖೆ ಮಾಡುವಂಥದ್ದು, ಅವರೇ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು, ಇದ್ರಲ್ಲಿ ಏನು ಅರ್ಥನೇ ಇಲ್ಲ. ಅದಕ್ಕಾಗಿ ಇದು ಇಂಪಾರ್ಷಿಯಲ್ ತನಿಖೆ ಆಗೋದಿಲ್ಲ. ರಾಜೀನಾಮೆ ಕೊಡ್ಬೇಕಂತ ನಾವು ಮೊದಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು BJP ಒತ್ತಾಯ ಅಲ್ಲ, ಬಹುಶಃ ಇಂಟರ್ನಲಿ ಫೈಟಿಂಗ್ ನಡೆಯೋದಲ್ಲ ಕಾಂಗ್ರೆಸ್ ಒಳಗೆ, ಆ ಫೈಟಿಂಗ್ ಸಹಿತಕ್ಕೆ ಅದ್ರದ್ದು ಇಫೆಕ್ಟ್ ಆಗತ್ತೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗುವಂಥದ್ದು ಎಲ್ಲ ಪಾಸಿಬಿಲಿಟಿ ಇದಾವೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.